ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಇಂದಿನ ಯುಗದಲ್ಲಿ ಶಿಕ್ಷಣ ಎಂದರೆ ಅತಿ ಮಹತ್ವದಾಗಿದೆ ಮತ್ತು ಸ್ಪರ್ಧಾ ಯುಗದಲ್ಲಿ ಶಿಕ್ಷಣಕ್ಕೆ ಅತಿ ಬೆಲೆ ಬೀಳುವಂಥ ಈಗಿನ ಕಾಲ ಬಂದಿರುತ್ತದೆ. ಸಂಕೇಶ್ವರ ಪಟ್ಟಣದ ಉದ್ಯಮಿ ರಾಜೇಶ್ ಗಾಯಕ್ವಾಡ್ ಇವಳ ಸುಪುತ್ರಿ ಬಾಗಲಕೋಟೆಯ ಪ್ರತಿಷ್ಠಿತ ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆ ಕಾಲೇಜಿನಿಂದ MBBS ಪದವಿಯನ್ನು ಪಡೆದು ಜೂನ್ ತಿಂಗಳಲ್ಲಿಯೇ ಇಂಟರ್ನ್ಶಿಪ್ ಮುಗಿಸಿ ಸ್ವಗೃಹಕ್ಕೆ ಆಗಮಿಸಿದಂಥ ಡಾಕ್ಟರ್ ಸುರಭಿ ರಾಜೇಶ್ ಗಾಯಕ್ವಾಡ್ ಇವಳಿಗೆ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಇಂದು ಸತ್ಕರಿಸಿ ಸನ್ಮಾನಿಸಲಾಯಿತು. ಅತಿ ಉಚ್ಚ ಪದವಿಯಾದಂಥ MBBS ಪದವಿಯನ್ನು ಉತ್ತಮ ಅಂಕಗಳನ್ನು ಪಡೆದು ಸುರಭಿ ಈತಳು ಉತ್ತೀರ್ಣ ಹೊಂದಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. MBBS ಈ ಒಂದು ಪದವಿಯನ್ನು ಓದುವಂಥ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅತಿ ಶಾರ್ಪ್ ಆಗಿರಬೇಕು ಆಗಿರುತ್ತದೆ. ಇಂತಹಲ್ಲೊಬ್ಬರಾದಂಥ ಡಾಕ್ಟರ್ ಸುರಭಿ ರಾಜೇಶ್ ಗಾಯಕ್ವಾಡ್ ಈತಳು ಅತಿ ಕಷ್ಟದಿಂದ ಪ್ರಯತ್ನದಿಂದ ಮತ್ತು ಈ ಒಂದು ಪ್ರಯತ್ನದಿಂದ MBBS ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ಸಂಕೇಶ್ವರದ ಎಲ್ಲ ನನ್ನ ಹಿರಿಯರಿಗೆ ಮತ್ತು ಪ್ರಥಮವಾಗಿ ರಾಜಣ್ಣ ಗಾಯಕ್ವಾಡ್ ಅವರು ಮತ್ತು ಅವರ ಧರ್ಮ ಪತ್ನಿಯವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಮತ್ತು ಸುರಭಿ ರಾಜೇಶ್ ಗಾಯಕ್ವಾಡ್ ಇವರು ಈಗ ತಾನೇ MBBS ಮುಗಿಸಿ ಒಂದು ಬ್ಯಾಚುಲರ್ ಡಿಗ್ರಿ ಒಂದು ಸೇವಾ ಮಾಡುವಂಥ ಒಂದು ಡಿಗ್ರಿಯನ್ನು ಪಡೆದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಇದರಲ್ಲಿ ಅವರ ರಿಲೇಟಿವ್ ಆದಂಥ ಪುನಃ ಠಾಣೆಯಿಂದ ಬಂದಂಥ 5 ಡಾಕ್ಟರ್ಸು ಬಂದಿದ್ದಾರೆ. ಮತ್ತು ನಮ್ಮ ಪುರುಷೋತ್ತಮ್ ಮಾನೆ, ಈಗ ನಮ್ಮ ಪುಷ್ಪರಾಜ್ ಮಾನೆ ಅವರು ಮತ್ತು ನಮ್ಮ ಪ್ರೆಸ್ ರಿಪೋರ್ಟರ್ ಆದರು. ನಮ್ಮ ಪೂಜಾರಿಯವರು ಮೇಗಿನ ಬರೀ ನಂದೇ ಹೆಸರು ತೊಗೊಂಡ್ರು. ಆಗ ಅದಕ್ಕಿಂತ ಇಂಪಾರ್ಟೆಂಟ್ ನಾವೆಲ್ಲರೂ ಕೂಡಿ ಏನು ಮಾಡ್ತಾಯಿದ್ದೀವಿ ಅದು ಭಾಳ ಮಹತ್ವದ್ದು. ಈ ವಿಷಯ ಹೇಳ್ಬೇಕಂತಂದರೆ ಈ ಒಂದು ಪ್ರೊಫೆಷನ್ ದಿಸ್ ಇಸ್ ಅ ನೋಬೆಲ್ ಪ್ರೊಫೆಷನ್. ಯಾಕಂದರೆ ಈ ಸೇವಾ ಮಾಡುವಂಥ ಒಂದು ಭಾಗ್ಯ ಕನಿಷ್ಠ ಒಂದು ಜೀವನ ಆದರೂ ಉಳಿಸಿದ್ರು ನಮಗೆ ಆ ಒಂದು ಪುಣ್ಯ ಆಗ್ತದೆ. ಅಂಥ ಒಂದು ಸೇವಾ ಭಾವನೆಯನ್ನು ಇಟ್ಕೊಂಡು ನೀವು ಡಾಕ್ಟರ್ ಆಗುತ್ತಾ ಇರೋದರಿಂದ ನಿಮಗೆ ಒಂದು ಮುಂದಿನ ಭವಿಷ್ಯದಲ್ಲಿ ಮುಂದೆ ನೀವು ನಿಮ್ಮ ಇಂಟ್ರೆಸ್ಟ್ ನಾವು ಕೇಳಿದಾಗ ಗೊತ್ತಾಯಿತು ಮೆಡಿಸಿನ್ ಅಥವಾ ಗೈನಕಾಲಜಿಸ್ಟ್ ಎರಡೂ ಒಳ್ಳೆಯ ಒಂದು ಡಿಪಾರ್ಟ್ಮೆಂಟ್ ಅದೇ. ಚೆನ್ನಾಗಿ ನೀವು ಜನರಿಗೆ ಸೇವಾ ಕೊಡ್ರಿ. ಮತ್ತು ವಿಶೇಷ ಅಂತಂದರೆ ಯಾರಲ್ಲಿ ದುಡ್ಡಿಲ್ಲ ಅವ್ರಿಗೂ ಒಂದೊಂದು ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಬೇಕಾಗ್ತದೆ, ಮಾಡಬೇಕು. ಯಾಕಂದ್ರೆ ಸುಮಾರು ಈಗ ಕಳೆದೀಗ 28 ವರ್ಷ ಆಯ್ತು ನಾವು ಪ್ರಾಕ್ಟೀಸ್ ಮಾಡೋಕ್ಕಂತ. ಅನೇಕ ಸಲ ನಮ್ಮ ಕಡೆ ಕೆಲವ್ರ ಕಡೆ ದುಡ್ಡು ಇರೋಂಗಿಲ್ಲ, ಬಸ್ ಹೋಗಕ್ಕೆ ಅಥವಾ ಮೆಡಿಸಿನ್ ತೊಗೊಳಕ್ಕೂ ಇರೋಂಗಿಲ್ಲ. ಅಂಥವ್ರು ನಾವು ಟ್ರೀಟ್ಮೆಂಟ್ ಕೊಟ್ಟು ಮತ್ತು ದುಡ್ಡು ಕೊಟ್ಟು ಕಳಿಸ್ತೀವಿ. ಅದು ನಾವು ಹೇಳ್ರನ್ನ ಮುಂದಿನವ್ರು ಅದನ್ನ ಅನುಕರಣೆ ಮಾಡ್ತಾರೆ. ಅದಕ್ಕೆ ಒಂದು ನಮ್ಮದು ನಾವು ಕೌತುಕ ಮಾಡ್ಕೋತಿಲ್ಲ. बट ಕೆಲವೊಂದು ಸಲ पैसे नाही एक सेवा म्हणून करायचं असं एक माझं छोटंसं सल्ला आहे. आणि वन्स अगेन सगळ्यांना कॉंग्रॅच्युलेशन, फॅमिलीला कॉंग्रॅच्युलेशन. First of all, I just want to congratulate my cousin. She is Ms. Surbhi Rajesh Gaikwad. It is really a big honor for us that she has completed her MBBS. In very first attempt, after 12, she got admission in MBBS, and we all were really delighted. We can't explain how happy we all were, and it's really a kind of emotional moment for all of us that she has completed her mama's and daddy's what we can say wish. It is a big dream like come true, and I just congratulate her for her future endeavor, as well as we all want that she should get admission in PG. Once she entered in PG, she'll really do good, and whatever stream she will get, we are really what we can say, we are really very much honored that she will do whatever she is doing, she will do the best. And we all express our love, our gratitude for her future. That's what I can say. Thank you so much. ಇವತ್ತಿನ ದಿವಸ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಸುರಭಿ ರಾಜೇಶ್ ಗಾಯಕ್ವಾಡ್ MBBS ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಮತ್ತು ನಮ್ಮ ಡಾಕ್ಟರ್ ಖರಜ್ಗೆ ಆಯುರ್ವೇದ ಮೆಡಿಕಲ್ ಅಧ್ಯಕ್ಷರು
ಮತ್ತು ಸಮಾಜ ಸೇವಕರು ಆದ ಡಾಕ್ಟರ್ ಖರಜ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಯಾಕಂದರೆ ರಾಜೇಶ್ ಗಾಯಕ್ವಾಡ್ ಅಂದರೆ ನಮ್ಮ ಹಳೆಯ ಒಂದು ಸ್ವಲ್ಪ ನಮ್ಮನ್ನು ಜೋಕ್ ಭಾಳ ಮಾಡ್ತಿದ್ರು ಒಂದು ಟೈಮಿಗೆ. ಮತ್ತು ಇದೇ ಓಣಿಯಲ್ಲಿ 25 ವರ್ಷ ನಾನು ಕಾಲ ಕಳೆದಿದ್ದೇನೆ. ಮತ್ತು ಆ ಹುಡುಗಿ ನನ್ನ ಗುರುತ ಹಿಡಿದೋ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಓಣಿ ಹುಡುಗಿ ಇವತ್ತು MBBS ಡಾಕ್ಟರ್ ಆಗ್ತಾಳೆ ಅಂದರೆ ನಮಗೊಂದು ಹೆಮ್ಮೆ ವಿಷಯ. ಆ ಹೆಮ್ಮೆ ಇಟ್ಕೊಂಡು ನಾನು ರಾಜು ಅವ್ರಿಗೆ ಫೋನ್ ಮಾಡಿ 8 ದಿವಸದಿಂದ ಕೇಳ್ತಾ ಇದ್ದೆ, ರಾಜು ಅವರ ಮಗಳು ಯಾವಾಗ ಬರ್ತಾಳೆ, ನಾವು ಸನ್ಮಾನ ಮಾಡಬೇಕಂತ. ಇವತ್ತು ಆ ಸಂದರ್ಭ ಬಂದಿದೆ. ಡಾಕ್ಟರ್ ಖರಜ್ಗೆ ಅವರ ಉಪಸ್ಥಿತಿಯಲ್ಲಿ ನಾವೆಲ್ಲ ನಾಗರಿಕರು ಕೂಡಿಕೊಂಡು ಇವತ್ತು ಆ ಹುಡುಗಿಯನ್ನು ನಾಗರಿಕ ವೇದಿಕೆ ವತಿಯಿಂದ ಸನ್ಮಾನ ಮಾಡಿದ್ದೇವೆ. ಹಾಗೂ ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಖರಜ್ಗೆ ಅವರು ಇಲ್ಲಿದ್ದಾರೆ. ನಿನ್ನೆ ಕಂಕನವಾಡಿ ಗ್ರಾಮದಲ್ಲಿ ರಾಯಬಾಗ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಅರ್ಜುನ್ ನಾಯ್ಕವಾಡಿ ಎಂಬ ಒಬ್ಬ ರಾಜಕೀಯ ವ್ಯಕ್ತಿ ನಿನ್ನೆ ನನ್ನನ್ನು ಕರೆದು ಇಷ್ಟು ದೊಡ್ಡ ಸನ್ಮಾನ ಮಾಡಿದ್ದು. ಯಾಕಂದರೆ 30 ವರ್ಷದ ಹಿಂದೆ ನಾನು ಆ ಊರಿನಲ್ಲಿ ಸೈಕಲ್ ಓಡಿಸಿದ್ದೇನೆ. ಸೈಕಲ್ ಕಾರ್ಯಕ್ರಮ ಆಗಿದೆ. ಆ ಕಾರ್ಯಕ್ರಮವನ್ನು ಗುರುತಿಸಿ ನಿನ್ನೆ ಅರ್ಜುನ್ ನಾಯ್ಕವಾಡಿ ಅವರು ನನ್ನ ಸನ್ಮಾನ ಮಾಡಿದ್ದು ನನಗೆ ಭಾಳ ಒಂದು ಖುಷಿಯಾಗಿದೆ. ಇವತ್ತು ನಾನು ಡಾಕ್ಟರ್ ಹುಡುಗಿನ ಸನ್ಮಾನ ಮಾಡ್ತಾ ಇದ್ದೇನೆ. ಅದು ಸಂತೋಷ. ಅಂದರೆ ಏನು ಸನ್ಮಾನ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಮರಿಬಾರ್ದು. ಯಾಕಂದರೆ ಸನ್ಮಾನ ಮಾಡೋದು, ಸನ್ಮಾನ ಸ್ವೀಕರಿಸೋದು ಇದು ಮರೆಯಲಾಗದಂಥ ಒಂದು ಋಣಾನುಬಂಧ ಇದು. ಅದನ್ನು ಬಿಟ್ಕೊಂಡು ಇವತ್ತು ಏನೋ ಒಂದು ಗಮ್ಮತ್ತು ಮಾಡಿ ಯಾರ್ದೋ ಸನ್ಮಾನ ಮಾಡಿಗೆ ಟೈಮ್ ಪಾಸ್ ಅದರಿಂದ ದಯವಿಟ್ಟು ಈ ಸನ್ಮಾನ ಅಂದರೆ ಅದು ಸಾಮಾನ್ಯ ಒಂದು ವಿಷಯ ಅಲ್ಲ. ಇವತ್ತು ನಮ್ಮ ಡಾಕ್ಟರ್ ಖರಜ್ಗೆ ಅವರ ಸಮ್ಮುಖದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. MBBS ಪದವಿಯನ್ನು ಪಡೆದಂತ ಡಾಕ್ಟರ್ ಸುರ್ಬಿ ರಾಜೇಶ್ ಗಾಯಕ್ವಾಡ್ ಈ ತಳಗೆ ಸಂಕೇಶ್ವರ್ ನಾಗರಿಕ ವೇದಿಕೆ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು. ಡಾಕ್ಟರ್ ಸುರ್ಬಿ ರಾಜೇಶ್ ಗಾಯಕ್ವಾಡ್ ಈ ತಳು ಪ್ರಾಥಮಿಕ ವಿದ್ಯಾರ್ಥಿ ಸಂಕೇಶ್ವರ್ ಮರಾಠಿ ಮಾಧ್ಯಮದಲ್ಲಿ ಮಾಡಿ ಪ್ರೌಢಶಾಲೆ SSK ಖಾತೆದಾರ್ ಪಾಟೀಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂಕೇಶ್ವರದಲ್ಲಿ PUC SUS ಸಂಘದ ಜೂನಿಯರ್ ಕಾಲೇಜಿನಲ್ಲಿ ಮಾಡಿ ಈ ಒಂದು MBBS ಪದವಿಯನ್ನು ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯಲ್ಲಿ ಮುಗಿಸಿ ಈತಳು MBBS ಪದವಿಯನ್ನು ಪಡೆದಿರುತ್ತಾಳೆ. ಮುಂದಿನ ಗುರಿ PG ಮಾಡುವಂಥ ಒಂದು ಗುರಿ ಹೊಂದಿದ್ದಾಳೆ. MD ಅಥವಾ MS ಗೈನಕಾಲಜಿ ಅಥವಾ ಜನರಲ್ ಮೆಡಿಸಿನ್ ಈ ವಿಭಾಗದಲ್ಲಿ ಮಾಡುವಂಥ ಇಚ್ಛೆಯನ್ನು ಹೊಂದಿರುತ್ತಾಳೆ. ಇಂದು ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಸತ್ಕಾರ ಕಾರ್ಯಕ್ರಮದಲ್ಲಿ ಖ್ಯಾತ ಸೈಕಲ್ ಭೀಷ್ಮ ಸಂಕೇಶ್ವರ ನಾಗರಿಕ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ರಮೇಶ್ ಪೂಜಾರಿ, ಅದೇ ರೀತಿ ಅನೇಕ ಗಣ್ಯಮಾನ್ಯರು ಮತ್ತು ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಅವರು ಆಗಮಿಸಿ ಸತ್ಕರಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ತಂದೆ ಶ್ರೀ ರಾಜೇಶ್ ಸದಾಶಿವ ಗಾಯಕ್ವಾಡ್, ತಾಯಿ ನೈನಾ ರಾಜೇಶ್ ಗಾಯಕ್ವಾಡ್, ಅಣ್ಣ ಯಶ್ ರಾಜೇಶ್ ಗಾಯಕ್ವಾಡ್, ತಮ್ಮ ಪಾರ್ಥ್ ರಾಜೇಶ್ ಗಾಯಕ್ವಾಡ್, ಕಾಕಾ ತಾನಾಜಿ ಸದಾಶಿವ ಗಾಯಕ್ವಾಡ್, ಕಾಕಿ ಶಕುಂತಲಾ ತಾನಾಜಿ ಗಾಯಕ್ವಾಡ್, ಸಂಕೇಶ್ವರ ನಾಗರಿಕ ವೇದಿಕೆಯ ಪದಾಧಿಕಾರಿಗಳು ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ, ಅಪ್ಪ ಮೋರೆ, ರಮೇಶ್ ಪೂಜಾರಿ, ಪುಷ್ಪರಾಜ್ ಮಾನೆ, ಶ್ರೀಕಾಂತ್ ಗಸ್ತಿ, ಸೂರಜ್ ಗಾಯಕ್ವಾಡ್, ಶಾಮರಾವ್ ತುಮಕೇರ್ ಮುಂಬೈ, ಡಾಕ್ಟರ್ ಕವಿತಾ ಹಂಡೆ, ಡಾಕ್ಟರ್ ಸುದರ್ಶನ್ ಹಂಡೆ, ಶೀತಲ್ ಸಾಳುಂಕೆ, ರೂಪೇಶ್ ಸಾಳುಂಕೆ, ನಿತಿನ್ ಗಾಯಕ್ವಾಡ್, ಅದೇ ರೀತಿ ಶಾಮರಾವ್ ತುಕಂಬೇಕರ್ ಮುಂಬೈ ಈ ತರನಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಸುರ್ಬಿ ರಾಜೇಶ್ ಗಾಯಕ್ವಾಡ್ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಎಂದು ಹಾರೈಸುತ್ತಾ ದೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್. ಸುರ್ಬಿ ರಾಜೇಶ್ ಗಾಯಕ್ವಾಡ್. ಇವತ್ತು ನಾನು MBBS ಕಂಪ್ಲೀಟ್ ಆಗಿದ್ದಕ್ಕೆ ಡಾಕ್ಟರ್ ಕರಜ್ಗಿ ಸರ್ ಅವರು ನನಗೆ ಇವತ್ತು ಸತ್ಕಾರ ಮಾಡಿದ್ರು. ಅವರು ಹೇಳಿದ್ರು ಮುಂದೆ ಫ್ಯೂಚರಲ್ಲಿ ಹೆಂಗೆ ಟ್ರೀಟ್ ಮಾಡಬೇಕು, ಹೆಂಗೆ ಎಲ್ಲ ಸಲಹೆ ಕೊಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ರು. ಅವ್ರಿಗೆ ನಾನು ಈಗ ನನ್ನ MBBS ಮುಗಿಯೋವರೆಗೂ ನಮ್ಮ ಪಪ್ಪ ಮಮ್ಮಿ ನಂಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ನಾನು ಧನ್ಯವಾದ. ಇದ್ರ ಮುಂದಿಂದು PG MBBS ಮುಗಿದ ತಕ್ಷಣ PG ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. PG ಗೈನಕಾಲಜಿಸ್ಟ್ ಆರ್ ಮೆಡಿಸಿನ್ ತಗೋಬೇಕಂತ ನಾನು ಬಯಸ್ತಿದ್ದೇನೆ. ಅದನ್ನ ಪ್ರಿಪ್ರೇಷನ್ ಈಗ ನಡೆಸ್ತಾ ಇದ್ದೀನಿ. ಆಗಸ್ಟಲ್ಲಿ ಎಕ್ಸಾಮ್ಸ್ ಇದಾವೆ. ನಾನು ಪ್ರಿಪ್ರೇಷನ್ ಮಾಡಿ MBBS ಮಾಡ್ಬೇಕಂತಂದ್ರೆ ನನ್ಗೆ ಭಾಳ ಇಚ್ಛೆ ಇತ್ತು. ಅದಕ್ಕೆ ಡಾಕ್ಟರ್ ಶರತ್ ದೇಸಾಯಿ, ನಾನು ಆಂಕಾಲಜಿಸ್ಟ್
ಅದರ ಅವರು ನಂಗೆ ಭಾಳ ಪ್ರಯತ್ನ ಮಾಡಿದರು, ಪ್ರೋತ್ಸಾಹ ಮಾಡಿದರು. ಅದ್ರ ಜೊತೆಗೆ ನನ್ನ ಫ್ಯಾಮಿಲಿ, ನನ್ನ ಪೇರೆಂಟ್ಸು ಎಲ್ಲರಿಗೆ ಥ್ಯಾಂಕ್ ಯು ಹೇಳ್ತಿದ್ದೀನಿ. आजचा दिवस काय आहे, शिवराज्याभिषेक दिन आहे तिथीनुसार. तर या मुहूर्ताने केलेलं आहे तुझं खूप खूप अभिनंदन. आणि आमच्या तुझ्या मागं पण आहेत शिवाजी महाराज, त्यांच्या आशीर्वादानं व त्यांच्या पप्पा मम्मीच्या आशीर्वादानं तू MBBS पूर्ण केली. तुला पुन्हा एकदा अभिनंदन. आणि त्याचबरोबर आम्हाला फई पाहुणे तुझे ठाणे पुण्याहून आले, त्यांचं पण मी कौतुक केलं. तू MBBS झाल्यामुळं किती कौतुक झाले बघ. ते तू श्रेष्ठ करून पुढं डॉक्टर करजगी सांगितल्याप्रमाणे तू तसं वागून गायकवाडचं घराणं आणि संकेश्वरचं नाव पूर्ण मोठं करावं याची अपेक्षा करून मी शंकर चक्री प्रार्थना करून 2 शब्द. जय हिंद, जय